ಇವು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪಾಪಿ ಪಾದ್ಗಿ ಗಡಗಡ ಶುರುವಾಗಿದೆ. ಗಡಿಯಲ್ಲಿ ಭಾರತ ಸೇನೆ ಒಂದ್ ಕಡೆ ಅಲರ್ಟ್ ಆಗಿದೆ, ಪಾಕಿಸ್ತಾನಕ್ಕೆ ಆತಂಕ ಕಾಡ್ತಾ ಇದೆ. ಪಾಕ್ ಭಾರತ ಗಡಿಯಲ್ಲಿ ಹೆಚ್ಚಿನ ಸೈನಿಕರುಗಳ ನಿಯೋಜನೆಯಾಗಿದೆ. ಪಾಕ್ ಸೇನೆಗೆ ಟಕ್ಕರ್ ಕೊಡುವುದಕ್ಕೆ ಭಾರತದ ಸೇನಾಪಡೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಭಾರತದ ಸೇನೆಗೆ ಲೆಕ್ಕಕ್ಕೆ ಬರಲ್ಲ ಪಾಕಿಸ್ತಾನದ ಸೇನಾ ಬಲ. ನೀವು ನಂಬರ್ಸ್ನ ನೋಡ್ತಾ ಹೋದ್ರೆ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರ, ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರ, ಇವೆಲ್ಲವನ್ನ ಲೆಕ್ಕ ಹಾಕ್ತಾ ಹೋದ್ರೆ ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ. ಪಾಕ್ ಸೇನೆಗಿಂತ ಭಾರತ ಸೇನೆ 2 ಪಟ್ಟು ಹೆಚ್ಚಿನ ಬಲವನ್ನ ಹೊಂದಿದೆ. 2025ರ ಗ್ಲೋಬಲ್ ಫೈರ್ ಇಂಡೆಕ್ಸ್ನ ಆಧರಿಸಿ ನಾವು ಹೇಳೋದಾದ್ರೆ, ಆ ಇಂಡೆಕ್ಸ್ ನಲ್ಲಿ ಜಗತ್ತಿನ ಯಾವ ರಾಷ್ಟ್ರಗಳು ಮಿಲಿಟರಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾವೆ ಎನ್ನುವಂತಹ ಲಿಸ್ಟ್ ಅನ್ನು ಮಾಡಲಾಗಿದೆ. ಅದರಲ್ಲಿ ಭಾರತ ಬರೋದು 4ನೇ ಸ್ಥಾನದಲ್ಲಿ. ಜಗತ್ತಿನ ಅತ್ಯಂತ ಪ್ರಬಲ ಮಿಲಿಟರಿ ಶಕ್ತಿಯನ್ನ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಅದೇ ಪಾಕಿಸ್ತಾನ ಇರೋದು 12ನೇ ಸ್ಥಾನದಲ್ಲಿ. ಇದೇ ಹೇಳುತ್ತೆ ಮಿಲಿಟರಿಯಲ್ಲಿ ಯಾವ ದೇಶ ಪ್ರಬಲವಾಗಿದೆ ಅನ್ನೋದನ್ನ. ಹಾಗಾದ್ರೆ ಯಾರ ಬಳಿ ಎಷ್ಟು ಸೇನಾ ಬಲ ಇದೆ, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಬಳಿ ಸಕ್ರಿಯ ಯೋಧರ ಸಂಖ್ಯೆ, ಭಾರತದ ಬಳಿ ಮೊದಲನೇದಾಗಿ ಸಕ್ರಿಯ ಯೋಧರ ಸಂಖ್ಯೆ 14,55,550 ಇದೆ. ಸಕ್ರಿಯ ಯೋಧರು, ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿರುವಂತವರು, ಎನಿ ಟೈಮ್ ಯುದ್ಧಕ್ಕೆ ಸಿದ್ಧರಾಗಿರುವಂತಹ ಯೋಧರು 14,55,550. ಅದೇ ಪಾಕಿಸ್ತಾನದ ಸಕ್ರಿಯ ಯೋಧರ ಸಂಖ್ಯೆ 6,54,000 ಮಾತ್ರ. ಅಂದ್ರೆ ಅವರ ದುಪ್ಪಟ್ಟು ಸೈನಿಕರ ಶಕ್ತಿ, ಸಕ್ರಿಯ ಸೈನಿಕರ ಶಕ್ತಿ ಭಾರತಕ್ಕಿದೆ. ಇನ್ನು ಅರೆಸೇನಾಪಡೆ ಯಾವುದೇ ಟೈಮ್ನಲ್ಲಿ ಒಂದು ಕರೆಗೆ ಸೀದಾ ಯುದ್ಧಕ್ಕೆ ರೆಡಿಯಾಗುವಂತಹ ಅರೆಸೇನಾಪಡೆ, ಪ್ಯಾರಾಮಿಲಿಟರಿ ಫೋರ್ಸ್. ಭಾರತ 25 ಲಕ್ಷ ಅರೆಸೇನಾಪಡೆಯನ್ನ ಹೊಂದಿದ್ರೆ ಪಾಕಿಸ್ತಾನ ಹೊಂದಿರೋದು ಕೇವಲ 5,13,000 ಅರೆಸೇನಾಪಡೆ ಸಿಬ್ಬಂದಿಯನ್ನ ಮಾತ್ರ. ಇನ್ನು ಶಸ್ತ್ರಾಸ್ತ್ರ ವಾಹನಗಳ ವಿಚಾರಕ್ಕೆ ಬಂದ್ರೂ ಕೂಡ, ಯುದ್ಧಕ್ಕೆ ಬಳಕೆಯಾಗುವಂತಹ ಶಸ್ತ್ರಾಸ್ತ್ರ ವಾಹನಗಳ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ 1,48,050 ಆರ್ಮ್ಡ್ ವೆಪನ್ ವೆಹಿಕಲ್ಸ್ ಗಳಿದ್ದಾವೆ. ಅದೇ ಪಾಕಿಸ್ತಾನದಲ್ಲಿರೋದು ಕೇವಲ 50,000 ಮಾತ್ರ. ಯುದ್ಧ ಟ್ಯಾಂಕ್ಗಳು, ಎಂಥದ್ದೇ ಗುಡ್ಡಗಾಡು ಪ್ರದೇಶ ಇರಲಿ, ಆ ಪ್ರದೇಶದಲ್ಲಿ ನಿಂತು ಶತ್ರುವಿನ ಎದೆಯನ್ನ ಬಗೆಯುವಂತಹ ಸಾಮರ್ಥ್ಯ ಇರುವಂತಹ ಯುದ್ಧ ಟ್ಯಾಂಕ್ಗಳು. ಭಾರತದಲ್ಲಿ 4,201 ಯುದ್ಧ ಟ್ಯಾಂಕ್ಗಳಿದ್ರೆ ಪಾಕಿಸ್ತಾನದಲ್ಲಿರುವಂತಹ ಯುದ್ಧ ಟ್ಯಾಂಕ್ಗಳ ಸಂಖ್ಯೆ 2,627 ಮಾತ್ರ. ಇನ್ನು ಯುದ್ಧ ನೌಕೆಯ ವಿಚಾರಗಳಿಗೆ ಬಂದರೂ ಕೂಡ ಭಾರತ ಬಹಳ ಸದೃಢವಾಗಿದೆ. ಯುದ್ಧ ನೌಕೆಯ ವಿಚಾರಕ್ಕೆ ಬಂದರೂ ಕೂಡ 293 ಯುದ್ಧ ನೌಕೆಗಳಿದ್ದಾವೆ ಭಾರತದ ಬಳಿ. ಅದೇ ಪಾಕಿಸ್ತಾನದ ಬಳಿ ಇರೋದು ಕೇವಲ 121. ಇನ್ನು ಸಬ್ಮರೀನ್ಗಳ ವಿಚಾರಕ್ಕೆ ಬಂದ್ರೆ ಜಲಾಂತರ್ಗಾಮಿಗಳು, ಸಮುದ್ರದಲ್ಲಿ ನಿಂತು ಹೋರಾಟವನ್ನ ಮಾಡುವಂತಹ ಶಕ್ತಿಯನ್ನ ಹೊಂದಿರುವಂತಹ ಜಲಾಂತರ್ಗಾಮಿಗಳು, ಸಮುದ್ರದ ಆಳದಿಂದ ಯುದ್ಧವನ್ನ ಮಾಡುವಂತಹ ಸಾಮರ್ಥ್ಯ ಇವಕ್ಕಿವೆ. ಸುಮಾರು 18 ಸಬ್ಮರೀನ್ಗಳು ಭಾರತದ ಬಳಿ ಇದೆ. ಪಾಕಿಸ್ತಾನದ ಬಳಿ ಇರುವುದು ಕೇವಲ 8 ಮಾತ್ರ. ಫಿರಂಗಿಯ ವಿಚಾರಕ್ಕೆ ಬಂದ್ರೆ ಸರಿಸಮನಾದಂತಹ ಸಂಖ್ಯೆಗಳನ್ನ ನಾವು ಗಮನಿಸಬಹುದು. ಭಾರತ 4,204 ಫಿರಂಗಿಗಳನ್ನ ಹೊಂದಿದ್ರೆ ಪಾಕಿಸ್ತಾನ 4,200 ಫಿರಂಗಿಗಳನ್ನ ಹೊಂದಿದೆ. ಯುದ್ಧ ವಿಮಾನದ ವಿಚಾರಕ್ಕೆ ಬಂದ್ರೆ ಭಾರತ 513 ಯುದ್ಧ ವಿಮಾನಗಳನ್ನ ಹೊಂದಿದೆ. ನಮ್ಮಲ್ಲಿ ರಫೇಲ್ ಜೆಟ್ಗಳು ಕೂಡ ಇದ್ದಾವೆ, ಹೈ ಅಂಡ್ ಫೈಟರ್ ಜೆಟ್ಗಳು, ಅತ್ಯಾಧುನಿಕ ಫೈಟರ್ ಜೆಟ್ಗಳು. ರಫೇಲ್, ಸುಖೋಯ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳಿದ್ದಾವೆ. 513 ಆ ಯುದ್ಧ ವಿಮಾನಗಳ ಸಂಖ್ಯೆ. ಆಗಸದ ಮೂಲಕ ಪಾಕಿಸ್ತಾನಕ್ಕೆ ಎಂಟ್ರಿಯಾಗಿ ಪಾಕಿಸ್ತಾನವನ್ನ ಅಲ್ಲೋಲ ಕಲ್ಲೋಲ ಮಾಡಬಲ್ಲಂತಹ ಶಕ್ತಿಯನ್ನ ಹೊಂದಿವೆ. ಪಾಕಿಸ್ತಾನದ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ 328 ಮಾತ್ರ. ಇನ್ನು ಹೆಲಿಕಾಪ್ಟರ್ಗಳ ವಿಚಾರಕ್ಕೆ ಬಂದ್ರೆ ಭಾರತ 899 ಹೆಲಿಕಾಪ್ಟರ್ಗಳನ್ನ ಹೊಂದಿದೆ. ಪಾಕ್ ಸೇನೆಯ ಬಳಿ ಇರುವುದು 373 ಹೆಲಿಕಾಪ್ಟರ್ಗಳು ಮಾತ್ರ. ಇಂಧನ ಭರ್ತಿ ಮಾಡುವಂತಹ ಟ್ಯಾಂಕರ್ಗಳು ಯುದ್ಧ ಭೂಮಿಯಲ್ಲಿ ಭಾರತದ ಬಳಿ 60 ಇದ್ದಾವೆ. ಪಾಕಿಸ್ತಾನದ ಬಳಿ 4 ಮಾತ್ರ. ಅಂದ್ರೆ ಯುದ್ಧದ ಸನ್ನಿವೇಶದಲ್ಲಿ ಯಾವತ್ತೂ ಏನೂ ಆಗದೇ ಇರೋ ರೀತಿಯಲ್ಲಿ, ಯಾವುದೇ ಅಡೆತಡೆ ಆಗದೇ ಇರೋ ರೀತಿಯಲ್ಲಿ ಹೋರಾಟವನ್ನ ಮಾಡೋಕೆ ಭಾರತೀಯ ಸೇನೆ ಸರ್ವ ಸನ್ನದ್ಧವಾಗಿದೆ, ಸಬಲವಾಗಿದೆ, ಸದೃಢವಾಗಿದೆ ಅನ್ನುವುದನ್ನ ಈ ನಂಬರ್ಸ್ ಹೇಳ್ತಾ ಇವೆ. ಇನ್ನು ಅಣ್ವಸ್ತ್ರ ಸಿಡಿತಲೆ, ನ್ಯೂಕ್ಲಿಯರ್ ಮಿಸೈಲ್ಗಳ ವಿಚಾರಕ್ಕೆ ಬಂದ್ರು ಭಾರತ ಒಂದು ಕೈ ಮುಂದೆ. ಯಾಕಂದ್ರೆ ಭಾರತದ ಬಳಿ 172 ಅಣ್ವಸ್ತ್ರ ಸಿಡಿತಲೆಗಳಿದ್ದಾವೆ. ಅದೇ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಮಿಸೈಲ್ಸ್ ಇರೋದು 170 ಮಾತ್ರ. ಹೀಗಾಗಿ
ಆನ್ ಪೇಪರ್ ಈ ಶಸ್ತ್ರಾಸ್ತ್ರಗಳ ನಂಬರ್ಸ್ ಅನ್ನ ಗಮನಿಸಿದ್ರೆ ಭಾರತ ಪಾಕಿಸ್ತಾನಕ್ಕಿಂತ ಸೇನಾ ಶಕ್ತಿಯಲ್ಲಿ ದುಪ್ಪಟ್ಟು ಶಕ್ತಿಯನ್ನ ಹೊಂದಿದೆ, ದುಪ್ಪಟ್ಟು ಪ್ರಬಲವಾಗಿದೆ ಅನ್ನುವುದನ್ನ ಈ ನಂಬರ್ಸ್ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.